ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೋಷಿಯಾಲಜಿ DSc 10 ಫಿಫ್ತ್ ಸಮ್ರಿ ಆದಿವಾಸಿ ಸಮುದಾಯ ಎಂದರೇನು, ಅದರ ಗುಣಲಕ್ಷಣಗಳು ಯಾವುದಾವ ಎಂಬುದನ್ನು ನಾವು ನೋಡಬರ್ರಿ ಕ್ಲಾಸ್ನೊಳಗೆ. JL ಗಿಲ್ಲಿನ್ರವರ ಪ್ರಕಾರ ಗಿಲ್ಲಿನ್ರವರು ಏನು ಹೇಳ್ಯಾರ ನೋಡಬರ್ರಿ. ಒಂದು ಸ್ಥಳದಲ್ಲಿ ವಾಸಿಸುತ್ತಾ ಒಂದೇ ಭಾಷೆಯನ್ನು ಮಾತನಾಡುವ ಮತ್ತು ಒಂದೇ ಸಂಸ್ಕೃತಿಯನ್ನು ಹೊಂದಿರುವ ಸ್ಥಳೀಯ ಸಮುದಾಯಗಳ ಸಮೂಹಕ್ಕೆ ಆದಿವಾಸಿ ಸಮಾಜ ಎಂದು ಕರೆಯುವರು ಹಾಗೂ ಆದಿವಾಸಿ ಸಮಾಜ ಎನ್ನಬಹುದು. ಇದರ ಗುಣಲಕ್ಷಣ ನೋಡಿದಾಗರೆ ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು: ಫಸ್ಟ್ ಒನ್ ಸಾಮಾನ್ಯ ಭೂಪ್ರದೇಶ, ಸೆಕೆಂಡ್ ಒನ್ ವಿಶಿಷ್ಟ ಹೆಸರುಗಳು, ಥರ್ಡ್ ಒನ್ ಪೂರ್ವಜರಲ್ಲಿ ನಂಬಿಕೆ, ಫೋರ್ತ್ ಒನ್ ರಕ್ತ ಸಂಬಂಧದ ಬಾಂಧವ್ಯ, ಫಿಫ್ತ್ ಒನ್ ಧಾರ್ಮಿಕ ನಂಬಿಕೆಗಳ ಒಳಗೆ 5 ಪಾಯಿಂಟ್ ಬರ್ತಾವೆ. ಫಸ್ಟ್ ಒನ್ ಪಿತೃ ಪೂಜ್ಯವಾದ, ಸೆಕೆಂಡ್ ಒನ್ ವಸ್ತು ಪೂಜ್ಯವಾದ, ಥರ್ಡ್ ಒನ್ ಕುಲದೇವತಾವಾದ, ಫೋರ್ತ್ ಒನ್ ಆತ್ಮವಾದ, ಫಿಫ್ತ್ ಒನ್ ಪ್ರಕೃತಿಯ ಪೂಜೆ. ಧಾರ್ಮಿಕ ನಂಬಿಕೆಗಳೊಳಗೆ ಪಿತೃ ಪೂಜೆ ಮಾಡ್ತಾರಂತಾರೆ, ಮತ್ತು ಅದೇ ರೀತಿ ವಸ್ತುಗಳನ್ನು ಪೂಜೆ ಮಾಡ್ತಾರೆ. ಮತ್ತು ಅವರ ಯಾವ ಧಾರ್ಮಿಕ ನಂಬಿಕೆ ಒಳಗೆ ರೀ ಅವರ ಕುಲ ದೇವತೆ ಹಾಗೂ ದೇವರನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇರ್ತೈತೆ ರೀ, ಆತ್ಮವಾದ. 5 ಪ್ರಕೃತಿಯ ಪೂಜೆ, ಅಂದ್ರೆ ನೆಲ ಜಲ ಇವನ್ನೆಲ್ಲ ಪ್ರಕೃತಿಯ ಪೂಜೆ ಮಾಡ್ತಾರೆ ರೀ. ತದನಂತರ 6 ಒನ್ ಸಾಮಾನ್ಯ ಭಾಷೆ, ಅವರದೇ ಆದಂಥ ಭಾಷೆಯನ್ನು ಮಾತನಾಡ್ತಾರೆ ರೀ. 7th ಒನ್ ರಾಜಕೀಯ ವ್ಯವಸ್ಥೆ, ಅವರ ಸಮಾಜದಲ್ಲಿ ಯಾವ ರೀತಿ ರಾಜಕೀಯ ವ್ಯವಸ್ಥೆ ಐತೆ ಎಂಬುದನ್ನು ಅವರ ತಿಳಿಸ್ತಾರೆ ರೀ. 8 ನಂಬರ್ ರೀ ಸರಳ ಸ್ವಯಂಪೂರ್ವ ಸಮೂಹ, ತದನಂತರ ಐಕ್ಯತೆಯ ಭಾವನೆ. 10th ಒನ್ ಒಳಪಂಗಡದ ವಿವಾಹದ ಸಮೂಹ. ಸೆಕೆಂಡ್ ಒನ್ ನೋಡಬೇಕಾದ್ರೆ ಟ್ರೈಬಲ್ ಎಂಬ ಪದದ ಮೂಲ ಅರ್ಥ ತಿಳಿಸಿರಿ ಅಂತ ಕೇಳ್ಯಾರ್ರಿ. ಟ್ರೈಬಲ್ ಎಂಬ ಇಂಗ್ಲೀಷ್ ಶಬ್ದವು ಲ್ಯಾಟಿನ್ ಭಾಷೆಯ ಟ್ರೈಬಲ್ಸ್ ಎಂಬ ಮೂಲ ಪದದಿಂದ ಉತ್ಪತ್ತಿಯಾಗಿದೆ. ಟ್ರೈಬಲ್ಸ್ ಎಂಬುದಕ್ಕೆ ಪ್ರಾಚೀನ ರೋಮ್ ಜನತೆಯ ರಾಜಕೀಯ ಭಾಗಂಶ, ಆಡಳಿತ ಪ್ರಾಂತ್ಯ ಮತ್ತು ಮಂಡಲ ಎಂಬ ಅರ್ಥವಿದೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ತದನಂತರ 3ನೇ ಪ್ರಶ್ನೆ, ಆದಿವಾಸಿಗಳ ಭೌಗೋಳಿಕ ಹಂಚಿಕೆ ಹೆಂಗೈತನ ನೋಡಿ ಬರ್ರಿ. ಆದಿವಾಸಿಗಳು ವಾಸಿಸುವ ಭೂಪ್ರದೇಶಗಳ ಆಧಾರದ ಮೇಲೆ ಭಾರತದ ಆದಿವಾಸಿಗಳನ್ನು ಇಲ್ಲಿ ಈ ಕೆಳಗೆ ವರ್ಗೀಕರಿಸಲಾಗಿದೆ. ಫಸ್ಟ್ ಒನ್ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು, ಸೆಕೆಂಡ್ ಒನ್ ಮಧ್ಯ ವಲಯದ ಆದಿವಾಸಿಗಳು, ಥರ್ಡ್ ಒನ್ ದಕ್ಷಿಣ ವಲಯದ ಆದಿವಾಸಿಗಳು. ಫಸ್ಟ್ ಒನ್ ಉತ್ತರದ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳನ್ನು ನೋಡಬರ್ರಿ. ಈ ವಲಯದಲ್ಲಿ ಉತ್ತರ ಕಾಶ್ಮೀರ ಹಾಗೂ ಉತ್ತರ ಪಂಜಾಬ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಅಸ್ಸಾಂ ಮತ್ತು ಇಲ್ಲಿನ ಚಿಕ್ಕ ರಾಜ್ಯಗಳಿಂದ ಅರುಣಾಚಲ ಪ್ರದೇಶ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್, ತ್ರಿಪುರ, ಮೇಘಾಲಯ ಮುಂತಾದ ಪ್ರದೇಶಗಳ ಆದಿವಾಸಿಗಳನ್ನು ಒಳಗೊಂಡಿರುವುದು. ಸಿಕ್ಕಿಂ, ಬಂಗಾಳ ಮತ್ತು ಬಿಹಾರ ರಾಜ್ಯಗಳಲ್ಲಿ ಈ ವಲಯ ಸೇರಿಕೊಂಡಿರುವುದು. ಈ ವಲಯದಲ್ಲಿನ ಮುಖ್ಯ ಆದಿವಾಸಿಯ ಸಮುದಾಯಗಳೆಂದರೆ ಆಕಾ, ಡೆಪ್ಲಾ, ಮೀರಿ, ನಾಗಾ, ಗುರುಗ್, ಲೆಪ್ಟಾ, ಲಿಂಬು, ಮಿಸ್ಟ್ರಿ, ರಾಬಾ, ಚಕ್ಮಾ, ಗಾರೋ, ಕಾಸಿ ಮುಂತಾದವುಗಳನ್ನು ಇಲ್ಲಿ ಆದಿವಾಸಿಗಳನ್ನು ಕಂಡುಬರ್ಬೋದು ರೀ. ಈಶಾನ್ಯ ವಲಯದ ಶೇಕಡಾವಾರು 12.33% ಆದಿವಾಸಿ ಇಲ್ಲಿ ಕಂಡುಬರ್ಬೋದು ರೀ. ಸೆಕೆಂಡ್ ಒನ್ ಮಧ್ಯ ವಲಯದ ಆದಿವಾಸಿಗಳು. ಈ ವಲಯದಲ್ಲಿ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ, ಭಾರತ, ಮಧ್ಯಪ್ರದೇಶ ಮತ್ತು ಒರಿಸ್ಸಾ ಮುಂತಾದವುಗಳಲ್ಲಿ ಆದಿವಾಸಿಯ ಪ್ರದೇಶಗಳನ್ನು ಆವರಿಸಿವೆ. ಈ ವಲಯಗಳಲ್ಲಿ ವಾಸಿಸುವ ಮುಖ್ಯ ಆದಿವಾಸಿಗಳೆಂದರೆ ಸಂತಾಲ, ಮುಂಡಾ, ಗೋಂಡ, ಸವಾರ, ಬಿಲ್ಲ, ಬೈಗಾ, ಬಿರೂರ, ಬೋಮಜ್, ಗಡಬ್, ಬೋಂಡಾ, ಜುವಾಂಗ್, ಕಂದ್, ಹೋ,
ಪಯ್ಯ, ಕಾರ್ಯ ಇತ್ಯಾದಿಗಳನ್ನು ಇಲ್ಲಿ ನಾವು ನೋಡ್ಬೋದು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವ ಸಮುದಾಯ ಹಾಗೂ ಸಮೂಹವೆಂದರೆ ಗೊಂಡ. ಈ ಸಮೂಹ ವಾಸಿಸುವ ಪ್ರದೇಶ ಗೊಂಡಾವಣ ಎಂದು ಕರೆಯಲಾಗುತ್ತದೆ. ದಕ್ಷಿಣ ವಲಯದ ಆದಿವಾಸಿಗಳನ್ನು ನೋಡ್ಬೋದಾದರೆ ಈ ವಲಯದಲ್ಲಿ ಹೈದರಾಬಾದ್, ಕೊಡಗು, ಮೈಸೂರು, ಕೊಚ್ಚಿ, ತ್ರಿಬೋಲಾಂಪುರ, ಆಂಧ್ರ, ಮದ್ರಾಸ್ ಪ್ರದೇಶಗಳನ್ನು ಒಳಗೊಂಡಿರುವುದು. ಇಲ್ಲಿ ಯಾವ, ತೋಡ, ಕೇನರ, ಕಾಡು ಕುರುಬ, ಉರಾಲಿ, ಸೋಲಿಗ, ಯರಬ್, ಕೊಯ್ಯ, ತಿರುವ, ಬಡ್ಗ, ಇರೋಳ ಮುಂತಾದವುಗಳನ್ನು ಇಲ್ಲಿ ನಾವು ನೋಡ್ಬೋದು ರೀ ಆದಿವಾಸಿ ಜನರು. ಫೋರ್ತ್ ಒನ್, ಆದಿವಾಸಿಗಳಲ್ಲಿ ವಿವಾಹದ ನಿಯಮಗಳು ಯಾವ ರೀತಿ ಇರ್ತಾವೆ ಅನ್ನೋದು ನೋಡಿ ಬರ್ರಿ. ಆಗಮನ, ನಿಷೇಧ. ಆಗಮನ ಮತ್ತು ಗಮನ, ನಿಷೇಧ. ಇದು ಅತ್ಯಂತ ಸಮೀಪದ ಬಂಧುಗಳ ನಡುವೆ ಲೈಂಗಿಕ ಸಂಪರ್ಕ ವಿರೋಧವೆಂದು ನಿರ್ಬಂಧಿಸುವ ನಿಯಮವಾಗಿದೆ. ಅಭಿಲಾಷಿತ ಸಂಗಾತಿ, ಆದ್ಯತೆಯ ವಿವಾಹ. ಇದರಲ್ಲಿ ಪ್ರಮುಖವಾಗಿ 2 ರೂಪಗಳನ್ನು ತಿಳಿಸಲಾಗಿದೆ. ಫಸ್ಟ್ ಒನ್ ನಾದಿನಿ ವಿವಾಹ ಮತ್ತು ಮೈದುನ ವಿವಾಹ. ಥರ್ಡ್ ಒನ್ ಒಳಪಂಗಡ ವಿವಾಹ ಮತ್ತು ಫೋರ್ತ್ ಒನ್ ಹೊರಪಂಗಡ ವಿವಾಹ. 5 ಕುಲ ಎಂದರೇನು ಮತ್ತು ಕುಲದ ಲಕ್ಷಣಗಳನ್ನು ಬರೆಯಿರಿ. ಡಬ್ಲ್ಯೂ.ಪಿ. ಸ್ಕಾಟ್ ರವರ ಪ್ರಕಾರ ಕುಲ ಎಂಬುದು ತಾಯಿಯೇ ಇಲ್ಲವೇ ತಂದೆಯ ಕಡೆಯ ಬಂಧು ಬಳಗದ ಸಂಬಂಧ ಆಧಾರದ ಮೇಲೆ ರಚಿತವಾಗಿರುವುದು ಎಂದು ನಾವು ಏಕಪಕ್ಷೀಯವಾದ ಬಂಧುತ್ವ ಎಂದು ನಾವು ತಿಳಿಯಬಹುದು. ಇಲ್ಲಿ ಕುಲದ ಲಕ್ಷಣಗಳನ್ನು ನಾವು ನೋಡ್ಕೊಂಬಂದಾಗ್ರಿ. ಫಸ್ಟ್ ಒನ್ ಹೊರ ಬಾಂಧವ್ಯದ ವಿವಾಹದ ಸಮೂಹ. ತದನಂತರ ಸೆಕೆಂಡ್ ಸಾಮಾನ್ಯ ಪೂರ್ವಜರ ಸಮೂಹ. ಥರ್ಡ್ ಒನ್ ಏಕಪಕ್ಷೀಯವಾದದ್ದು ಸಮೂಹ. ಫೋರ್ತ್ ಒನ್ ತಮ್ಮದೇ ಆದ ಹೆಸರುಗಳ ಸಮೂಹ. ಫಿಫ್ತ್ ಒನ್ ಕುಲದೇವತಾರಾಧನೆ. 6 ಒನ್ ಕುಲದ ವ್ಯವಸ್ಥೆ ಇಲ್ಲದ ಆದಿವಾಸಿ ಇವೆ ತಿಳಿಬೋದು ರೀ. 6th ಒನ್ ಕುಲದ ಮುಖ್ಯ ಕಾರ್ಯಗಳ್ಯಾವುವು. ಕುಲದ ಮುಖ್ಯ ಕಾರ್ಯಗಳು. ಫಸ್ಟ್ ಒನ್ ಸಮೂಹದ ಐಕ್ಯದ ಬಲವರ್ಧನೆ. ಸೆಕೆಂಡ್ ಒನ್ ಸದಸ್ಯರ ವರ್ತನೆ ಮೇಲೆ ನಿಯಂತ್ರಣ. ಥರ್ಡ್ ಒನ್ ಕುಲದ ಆಡಳಿತಾತ್ಮಕ ಕಾರ್ಯ. ಫೋರ್ತ್ ಒನ್ ಕೃಷಿಯ ಭೂಮಿಯ ಹಂಚಿಕೆಯ ಕಾರ್ಯ. ಫಿಫ್ತ್ ಒನ್ ಕಾರ್ಯ ಹೊಣೆಗಾರಿಕೆಗಳು. 6th ಒನ್ ಹೊರ ಬಾಂಧವ್ಯದ ವಿವಾಹದ ಏರ್ಪಾಡು. ತದನಂತರ ಮುಂದಿನ ಪ್ರಶ್ನೆ 7 ವಂಶೀಯತೆ ಎಂದರೆ ಮತ್ತು ವಂಶೀಯತೆಯನ್ನು ಗುರುತಿಸುವ ಕ್ರಮಗಳು ಯಾವುವು ಎಂಬುದನ್ನು ನಾವು ಈ ಪ್ರಶ್ನೆಯಲ್ಲಿ ನೋಡ್ಬೋದು. ಫಸ್ಟ್ ಒನ್ ಪಿತೃವಂಶೀಯ ನಿಯಮಾವಳಿ. ಸೆಕೆಂಡ್ ಒನ್ ಮಾತೃವಂಶೀಯ ನಿಯಮಾವಳಿ. ಥರ್ಡ್ ಒನ್ ದ್ವಿವಂಶೀಯ ನಿಯಮಾವಳಿ. ಇದಕ್ಕೆ ದ್ವಿವಂಶೀಯ ಇನ್ನೊಂದು ಹೆಸರಾಗುತ್ತೆ ಉಭಯವಂಶೀಯ ಅಂತ ಕರಿಬೋದು ರೀ. 8ನೇ ಪ್ರಶ್ನೆ ಆದಿವಾಸಿಗಳಲ್ಲಿ ಸ್ತ್ರೀ ಪುರುಷರ ನಡುವಿನ ಸಂಬಂಧಗಳು ಹೇಗಿರ್ತವೆ ಎಂಬುದನ್ನು ನಾವು ಇಲ್ಲಿ ತಿಳಿಬೋದು ರೀ. ಫಸ್ಟ್ ಒನ್ ಆದಿವಾಸಿಗಳಲ್ಲೂ ವೈವಾಹಿಕ ಹಿನ್ನೆಲೆ ಮತ್ತು ಸ್ಥಿರ ರೂಪದ ವೈವಾಹಿಕ ಸಂಬಂಧಗಳಿರ್ತವೆ. ಸೆಕೆಂಡ್ ಒನ್ ಸ್ತ್ರೀ ಪುರುಷ ಸಂಬಂಧ ನಿರ್ದೇಶಿಸುವಲ್ಲಿ ಆಚರಣೆ, ಪದ್ಧತಿ, ನಂಬಿಕೆಗಳ ಪ್ರಾಮುಖ್ಯತೆ ಇರ್ತವೆಂಬುದನ್ನು ನಾವು ಇಲ್ಲಿ ತಿಳಿಬೋದು ರೀ. ಥರ್ಡ್ ಒನ್ ಸ್ತ್ರೀ ಪುರುಷರಲ್ಲಿ ಯಾರಿಗೆ ಹೆಚ್ಚು ಪ್ರಾಶಸ್ತ್ಯ ಪ್ರಾಮುಖ ಎಂಬ ವಿಷಯದಲ್ಲಿಯೇ ಆದಿವಾಸಿಗಳ ವೈವಿಧ್ಯತೆ ಇದೆ ಎಂಬುದನ್ನು ತಿಳಿಸ್ತಾರೆ ರೀ. ಫೋರ್ತ್ ಒನ್ ವಿವಾಹ ಪೂರ್ವ ಹಾಗೂ ವಿವಾಹೇತರ ಲೈಂಗಿಕ ಸಂಬಂಧಗಳು. 8th ಒನ್ ಹಾಡಿಗಳು ಎಂಬ ಪದದ ಅರ್ಥ ತಿಳಿದು ಬರ್ರಿ. ಆದಿವಾಸಿಗಳಲ್ಲಿ ಹಾಡಿಗಳು ಎಂದರೆ ಆದಿವಾಸಿಗಳಲ್ಲಿ ವಸತಿ ನಿಲಯ ನಮೂನೆಗಳನ್ನು ಸೂಚಿಸುವ ಪದ್ಧತಿವಾಗಿರುತ್ತದೆ. ಇದನ್ನು ಹಾಡಿ ಎನ್ನುವರು. 10ನೇ ಪ್ರಶ್ನೆ ಆದಿವಾಸಿಗಳ ಆರ್ಥಿಕ ವ್ಯವಸ್ಥೆ ಅಥವಾ ಉದ್ಯೋಗಗಳು. ಆದಿವಾಸಿಯ ಉದ್ಯೋಗಗಳು ಏನೇನಿರ್ತಾವೆ ರೀ. ಫಸ್ಟ್ ಒನ್ ಆಹಾರ ಸಂಗ್ರಹಿಸುವುದು ಮತ್ತು ಬೇಟೆಯಾಡೋದು. ಅವ್ರ ಪದ್ಧತಿ ಆದರೆ ಆಹಾರ ಸಂಗ್ರಹಣೆ ಮಾಡಿ ಇಟ್ಕೋದ್ರಿ ಮತ್ತು ಆಹಾರನ ಸಂಗ್ರಹ ಮಾಡೋದ್ರಿಂದ ಅವ್ನು ಬೇಟೆ ಆಡಬೇಕ್ರಿ. ಮತ್ತು ಸೆಕೆಂಡ್ ಒನ್ ಸ್ಥಳದ ಬದಲಿಕೆ ಮತ್ತು ಕೃಷಿಕರು. ಇಲ್ಲಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಅವರ ಬದಲಾವಣೆ ಹಾಕೋತ ಹೋಗ್ತಾರೆ. ಯಾಕಂದ್ರೆ ಒಂದು ಸ್ಥಳದಲ್ಲಿ ಕೃಷಿ ಸರಿಯಾಗಿ ಬರುತ್ತೆ, ಒಂದು ಸ್ಥಳದಲ್ಲಿ ಬರೋಲ್ಲ ರೀ. ಆದ್ದರಿಂದ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ರೀ
ಬದಲಾವಣೆ. ಥರ್ಡ್ ಒನ್, ಒಂದೆಡೆಯೇ ನೆಲೆಗೊಂಡ ಕೃಷಿಕರು. ಅಂದ್ರೆ ಅಲ್ಲೇ ಎಲ್ಲಿ ಹೋಗಂಗಿಲ್ಲ ರೀ, ಆ ಜಾಗ ಬಿಟ್ಟು ಎಲ್ಲಿ ಹೋಗಲ್ಲ ರೀ, ಅಲ್ಲಿ ಅವರಿಗೆ ನೀರಾವರಿ ಪ್ರದೇಶ ಇರ್ತೈತಿ.